ಕೆಎನ್ ರಾಜಣ್ಣ ಅವರ ವಜಾ ಕುರಿತಂತೆ ವಿಧಾನಸೌಧದಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಕೂಡ ಹೇಳಿಕೆಯನ್ನು ನೀಡಿದ್ದಾರೆ. ಕೆಎನ್ ರಾಜಣ್ಣ ವಜಾ ಮಾಡಲು ಕಾರಣ ಗೊತ್ತಿಲ್ಲ ಎಂದಿದ್ದಾರೆ ಎಚ್.ಕೆ. ಪಾಟೀಲ್. ಕೆಎನ್ ರಾಜಣ್ಣ ವಜಾ ಮಾಡಲು ಕಾರಣ ಗೊತ್ತಿಲ್ಲ. ವಿಧಾನಸೌಧದಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಈ ಕುರಿತಂತೆ ಹೇಳಿಕೆಯನ್ನು ನೀಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಶಿಸ್ತಿನ ಪಕ್ಷ ಎಂದಿದ್ದಾರೆ ಎಚ್.ಕೆ. ಪಾಟೀಲ್. ರಾಜಣ್ಣ ವಿರುದ್ಧ ಹೈಕಮಾಂಡ್ ತೀರ್ಮಾನವನ್ನ ತೆಗೆದುಕೊಂಡಿದೆ. ನಾನು ಆ ವಿಚಾರವಾಗಿ ಮಾತನಾಡಲ್ಲ ಎಂದಿದ್ದಾರೆ. ಅದರ ಜೊತೆಗೆ ನಾವು ಚರ್ಚೆ ಮಾಡುವುದು ಔಚಿತ್ಯ ಅಲ್ಲ ಅಂತ ಕೂಡ ಹೇಳಿದ್ದಾರೆ ಕಾನೂನು ಸಚಿವ ಎಚ್.ಕೆ. ಪಾಟೀಲ್. ಎಲ್ಲೆಲ್ಲಿಯೂ ಕೂಡ ಇದೀಗ ರಾಜ್ಯ ರಾಜಕೀಯದಲ್ಲಿ ಕೆಎನ್ ರಾಜಣ್ಣ ಅವರ ವಜಾ ಕುರಿತಂತೆ ಚರ್ಚೆ ಗ್ರಾಸ ಆಗ್ತಾ ಇರುವಂತದ್ದು. ಈ ಒಂದು ವಿಚಾರವಾಗಿ ಬಿಜೆಪಿಯ ನಾಯಕರು ಕೂಡ ಒಂದು ಕಡೆ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಅದರಂತೆಯೇ ಸ್ವಪಕ್ಷದವರು ಕೂಡ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ವಿಧಾನಸೌಧದಲ್ಲಿ ಇದೇ ವಿಚಾರವಾಗಿ ಎಚ್.ಕೆ. ಪಾಟೀಲ್, ಕಾನೂನು ಸಚಿವರಾದಂತಹ ಎಚ್.ಕೆ. ಪಾಟೀಲ್ ಅವರು ಕೂಡ ಮಾತನಾಡಿದ್ರು. ಆದ್ರೆ ನಾನು ಈ ವಿಚಾರವಾಗಿ ಮಾತನಾಡಲ್ಲ. ರಾಜಣ್ಣ ವಿರುದ್ಧ ಹೈಕಮಾಂಡ್ ತೀರ್ಮಾನವನ್ನ ತೆಗೆದುಕೊಂಡಿದೆ. ಹೈಕಮಾಂಡ್ನ ವರಿಷ್ಠರು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಆ ವಿಚಾರವನ್ನ ಮಾತನಾಡಲ್ಲ, ನಾವು ಚರ್ಚೆ ಮಾಡೋದು ಔಚಿತ್ಯ ಅಲ್ಲ ಅಂತ ಕೂಡ ಹೇಳಿರುವಂತದ್ದು. ರಾಜಣ್ಣ ಅವರ ಹೇಳಿಕೆ ನಮ್ಮ ಸಭೆ ಇರ್ತಾವೆ, ಪಕ್ಷದ ವೇದಿಕೆಗಳಿರ್ತಾವೆ, ಅದರಲ್ಲಿ ಗೊತ್ತಾಗುತ್ತೆ. ಸರ್ವಾಧಿಕಾರಿ ಧೋರಣೆ ಅಂತ ಅನ್ಸಲ್ಲ. ನಾನು ಆ ವಿಚಾರವಾಗಿ ಯಾವುದೂ ಮಾಧ್ಯಮದ ಜೊತೆಗೆ ಚರ್ಚೆ ಮಾಡೋದಿಲ್ಲ. ರಾಜಣ್ಣ ಹೇಳಿಕೆ ತಪ್ಪ ಸರಿನಾ ಸರ್? ವಾಸ್ತವ ಹೇಳಿದ್ದಾರೆ. ರಾಜಣ್ಣ ಅವರ ಹೇಳಿಕೆ ವಿಚಾರ, ಅದ್ರ ಬಗ್ಗೆ ನಮ್ಮ ಪಕ್ಷ ಅಂತಿಮವಾಗಿರ್ತಕ್ಕಂಥ ನಿರ್ಣಯವನ್ನು ತೆಗೆದುಕೊಂಡಿದೆ. ಆ ಹಿನ್ನೆಲೆಯೊಳಗೆ ಈ ಸಂದರ್ಭದಲ್ಲಿ ನಾವು ಯಾವುದೇ ರೀತಿ ಚರ್ಚೆ ಮಾಡೋದು ವಿಹಿತ ಅಲ್ಲ. ಮುಚ್ಚಿಡ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ. ಏನು ಮುಚ್ಚಿಡ್ತಾ ಇಲ್ಲ. ನಾನು ನಿಮಗೆ ನಮ್ಮ ಪಕ್ಷದ ಶಿಸ್ತಿನ ಬಗ್ಗೆ ನಮಗಿರುವ ಲಕ್ಷ್ಮಣ ರೇಖೆ, ಎಲ್ಲ ಪಕ್ಷದವ್ರಿಗೂ ಇರ್ತದೆ ಲಕ್ಷ್ಮಣ ರೇಖೆ, ಆ ಲಕ್ಷ್ಮಣ ರೇಖೆ ಬಗ್ಗೆ ಹೇಳ್ತೀನಿ. ಅದರ ಯಾವುದೇ ಕಾರಣಕ್ಕೆ ಹಾಗೆ ಹೀಗೆ ಅನ್ನುವಂಥ ನಿಮ್ಮ ಊಹಾ ಪ್ರಶ್ನೆ ಏನಿದಾವು ಅವುಗಳಿಗೆ ಉತ್ತರಿಸೋದಕ್ಕೆ ಸಮುದಾಯದ ಒಬ್ಬ ನಾಯಕನನ್ನ ಈ ತರ ನಡೆಸಿಕೊಂಡಿದ್ದಾರೆ ಅಂತ ಬಿಜೆಪಿ ಮೂಲತಃ ನಮ್ಮ ಕಾಂಗ್ರೆಸ್ ನಾಯಕರಷ್ಟೇ. ನಮ್ಮ ಸಭೆ ಇರ್ತಾವೆ, ಪಕ್ಷದ ವೇದಿಕೆಗಳಿರ್ತಾವೆ, ಅದರಲ್ಲಿ ಗೊತ್ತಾಗುತ್ತೆ. ಸರ್ವಾಧಿಕಾರಿ ಧೋರಣೆ ಅಂತ ಅನ್ಸಲ್ಲ ಸರ್ ಇದು? ನಾನು